ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳಿರುವಂತಹ ಕಾಶ್ಮೀರದ ನೆಲದಲ್ಲಿ ಅಮಾಯಕರ ನೆತ್ತರು ಹರಿದಿದೆ. ಉಗ್ರ ಪಿಶಾಚಿಗಳು ನಡೆಸಿರುವಂತಹ ನರಮೇಧಕ್ಕೆ ಈಗ ಜಮ್ಮು ಕಾಶ್ಮೀರ ಸಾಕ್ಷಿಯಾಗಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣವಾದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಬೀಭತ್ಸ ಕೃತ್ಯದ ವಿರುದ್ಧ ಒಂದು ಮೇಜರ್ ಬೆಳವಣಿಗೆಯಾಗಿದ್ದು, ಬರೋಬ್ಬರಿ 35 ವರ್ಷಗಳ ನಂತರ ಕಾಶ್ಮೀರ ಕಣಿವೆಯಲ್ಲಿ ಮೊದಲ ಪ್ರತಿಭಟನೆ ನಡೆದಿದೆ. ಇತ್ತ ದಾಳಿಯ ಎಫೆಕ್ಟ್ನಿಂದಾಗಿ ಕಾಶ್ಮೀರಿ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಅದೆಂತಹ ಸ್ವರ್ಗವೇ ಆಗಿರಲಿ, ನರಹಂತಕರು ಇರೋ ಜಾಗಕ್ಕೆ ಯಾರು ತಾನೇ ಬರೋಕೆ ಬಯಸ್ತಾರೆ? ಈ ದಾಳಿಯಿಂದ ಭಾರತ ಅಷ್ಟೇ ಅಲ್ಲ, ವಿದೇಶಿಗರು ಕೂಡ ಇಲ್ಲಿಗೆ ಬರೋಕೆ ತಯಾರಿಲ್ಲ. ಕಾಶ್ಮೀರ, ಅದರಲ್ಲೂ ಪಹಲ್ಗಾಮ್ಗೆ ಎಲ್ಲ ಟೂರಿಸಂ ಬುಕ್ಕಿಂಗ್ಗಳು ಕೂಡ ರದ್ದಾಗುತ್ತಿದ್ದು, ರಾಜ್ಯದ ಜೀವನೋಪಾಯಕ್ಕೆ ಹೊಡೆತ ಬಿದ್ದು ಬಿಟ್ಟಿದೆ. ಇನ್ನು ಈ ಘಟನೆಯ ನಂತರ ಭದ್ರತಾ ವ್ಯವಸ್ಥೆಯ ಬಗ್ಗೆ ಗಮನ ಹರಿಸೋದಾದ್ರೆ, ಕಣಿವೆಯಾದ್ಯಂತ ವಿಶೇಷವಾಗಿ ಪ್ರಮುಖ ಪ್ರವಾಸಿ ತಾಣಗಳ ಸುತ್ತಲೂ ಭದ್ರತಾ ಕ್ರಮಗಳನ್ನ ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಅಗತ್ಯ ವಸ್ತುಗಳ ವ್ಯಾಪಾರ ಮಾಡುವಂತ ಅಂಗಡಿಗಳನ್ನ ಮಾತ್ರ ತೆರೆಯೋದಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಉಳಿದಿದ್ದೆಲ್ಲವನ್ನ ಬಂದ್ ಮಾಡಲಾಗಿದೆ. ಜನರು, ರಾಜಕೀಯ ಪಕ್ಷಗಳು, ಧಾರ್ಮಿಕ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಗುಂಪುಗಳು ಒಗ್ಗೂಡಿಸುವ ಮೂಲಕ ಭಯೋತ್ಪಾದನೆಯ ವಿರುದ್ಧ ಬಲವಾದ ಸಂದೇಶ ರವಾನಿಸಿವೆ. ಇತ್ತ ದಾಳಿಗೆ ಸಂಬಂಧಿಸಿದಂತೆ ಕಣಿವೆ ರಾಜ್ಯಾದ್ಯಂತ ನೂರಾರು ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ದಾಳಿಕೋರರ ಶೋಧಕ್ಕೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಕಾಶ್ಮೀರದಾದ್ಯಂತ ತೀವ್ರ ಕಾರ್ಯಾಚರಣೆಯನ್ನ ಕೈಗೊಂಡಿದೆ. ತನಿಖೆಗೆ ವಿವಿಧ ತಂಡಗಳನ್ನ ರಚಿಸಿ ಭಯೋತ್ಪಾದಕರಿಗೆ ನೆರವು ನೀಡಿದವರ ಪತ್ತೆಗೆ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.